ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. KPSC ಇಂದ ನಡೀಬೇಕಿದ್ದ ಗ್ರೂಪ್ ಬಿ ಹುದ್ದೆಗಳ ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಲಾಗಿದೆ. ಸೊ ಈ ಕುರಿತು ಸ್ವತಃ KPSC ಇಂದನೇ ಒಂದು ಅಫಿಷಿಯಲ್ ಆದ ಪ್ರಕಟಣೆ ಕೂಡ ಬಿಡುಗಡೆ ಮಾಡಿದ್ದಾರೆ. ಸೊ ಏನು ಪದವಿ ಮಟ್ಟದ ಹುದ್ದೆಗಳು ಗ್ರೂಪ್ ಬಿ ಹುದ್ದೆಗಳಿಗೆ ಸೊ ಒಂದು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡಬೇಕಾಯಿತು. ಸೊ ಈ ಕುರಿತು ಒಂದು ಪ್ರೀವಿಯಸ್ ಟೈಮ್ ಟೇಬಲ್ ಅಲ್ಲಿ ಸೊ ಡೇಟು ಕೂಡ ರಿಲೀಸ್ ಮಾಡಿದ್ರು ಕಂಪಲ್ಸರಿ ಕನ್ನಡ ಎಕ್ಸಾಮ್ನ. ಸೊ ಕೆಲವು ಕಾರಣಾಂತರಗಳಿಂದ ಈಗ ಡೇಟ್ ಅನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಸೊ ಈ ಕುರಿತು ಪ್ರಕಟಣೆ ಕೂಡ ಬಿಡುಗಡೆ ಮಾಡಿದ್ದಾರೆ. ಸೊ ಹಾಗಾದ್ರೆ ಪೋಸ್ಟ್ಪೋನ್ ಮಾಡಿ ಹೊಸ ದಿನಾಂಕ ಏನಾದರೂ ರಿಲೀಸ್ ಮಾಡಿದಾರಾ? ಸೊ ಅದು ಕೂಡ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬಿಫೋರ್ ದಟ್ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಹಾಗೆ ಗ್ರೂಪ್ ಬಿ ಹುದ್ದೆಗಳ ಅಪ್ಡೇಟ್ಸ್ಗಳು ಏನೇ ಇದ್ರೂ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಹಾಗೆ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಸೊ ಅದು ಕೂಡ ನೀವು ಜಾಯ್ನ್ ಆಗ್ಬೋದು. ಅದರಲ್ಲೂ ಕೂಡ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ಗಳು ನಿಮಗೆ ಸಿಗ್ತಾ ಇರ್ತವೆ. ಸೊ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಆ ಲಿಂಕ್ ಮೂಲಕ ನೀವು ಜಾಯ್ನ್ ಆಗ್ಬೋದು. ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, KPSC ಇಂದ ಸ್ವತಃ ಒಂದು ಅಫಿಷಿಯಲ್ ಆದ ಒಂದು ಪ್ರಕಟಣೆ ಬಿಡುಗಡೆ ಮಾಡಿದ್ದಾರೆ. ಸೊ ತಾವಿಲ್ಲಿ ನೋಡಬಹುದು, ಕರ್ನಾಟಕ ಲೋಕ ಸೇವಾ ಆಯೋಗ ಉದ್ಯೋಗ ಸೌಧ ಬೆಂಗಳೂರು, ಲೋಕಸೇವಾ ಆಯೋಗದ ಕಚೇರಿ ಉದ್ಯೋಗ ಸೌಧ ಬೆಂಗಳೂರು, ದಿನಾಂಕ 10/2/2025. ಸೊ 10/2/2025 ಇದನ್ನು ಪ್ರಕಟಣೆ ಮಾಡಿರ್ತಾರೆ. ಸೊ ಆಯೋಗ ಅಧಿಸೂಚನೆ ಸಂಖ್ಯೆ PSC 1 RTB 2/2023 ದಿನಾಂಕ 13/3/2024 ಅನ್ವಯ ಅಧಿಸೂಚಿಸಿರುವ ವಿವಿಧ ಇಲಾಖೆಗಳಲ್ಲಿನ ಗ್ರೂಪ್ ಬಿ 50 ಸೊ ಹೈದರಾಬಾದ್ ಕರ್ನಾಟಕ ವೃಂದದ ಹುದ್ದೆಗಳಿಗೆ ದಿನಾಂಕ 22/2/2025 ಕನ್ನಡ ಭಾಷಾ ಪರೀಕ್ಷೆಯನ್ನು ನಿಗದಿಪಡಿಸಲಾಗಿತ್ತು. ಸೊ ಏನು ಪ್ರೀವಿಯಸ್ ಟೈಮ್ ಟೇಬಲ್ ರಿಲೀಸ್ ಮಾಡಿದ್ರು, ಒಂದು ಟೆಂಟೇಟಿವ್ ಟೈಮ್ ಟೇಬಲ್ ಅಂದ್ರೆ ಒಂದು ಪರಿಷ್ಕೃತ ಟೈಮ್ ಟೇಬಲ್ ಅಲ್ಲಿ ಸೊ ದಿನಾಂಕ 22/2/2025 ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ನಿಗದಿಪಡಿಸಿದ್ರು. ಸೊ ಆದರೆ ಇತ್ತೀಚೆಗೆ ನಡೆದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳ ಕನ್ನಡ ಭಾಷಾ ಪರೀಕ್ಷೆಗೆ ಲಕ್ಷಾಂತರ ಅಭ್ಯರ್ಥಿಗಳು ಹಾಜರಾಗಿದ್ದು ಅದರ ಫಲಿತಾಂಶವು ಶೀಘ್ರದಲ್ಲಿಯೇ ಪ್ರಕಟವಾಗಲಿದೆ. ಆ ಪರೀಕ್ಷೆಗಳ ಹಾಜರಾಗಿದ್ದ ಹಲವು ಅಭ್ಯರ್ಥಿಗಳ ಪ್ರಸ್ತುತ ಪರೀಕ್ಷೆಗಳಿಗೂ ಸಹ ಅಭ್ಯರ್ಥಿಗಳಾಗಿದ್ದು ಅವರುಗಳು ಮತ್ತೊಮ್ಮೆ ಕನ್ನಡ ಭಾಷಾ ಪರೀಕ್ಷೆ ಬರೆಯುವುದು ಆಯೋಗಕ್ಕೆ ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಹೊರೆಯಾಗುವುದಿಲ್ಲದೆ ಅಭ್ಯರ್ಥಿಗಳಿಗೂ ಸಹ ಹೊರೆಯಾಗಲಿದೆ. ಸೊ ನೋಡಿ ಫ್ರೆಂಡ್ಸ್, ಈಗ ಹಿಂದೆ ಏನು 277 ಗ್ರೂಪ್ ಬಿ ಹುದ್ದೆಗಳ ಒಂದು ಟೈಮ್ ಟೇಬಲ್ ಕೂಡ ರಿಲೀಸ್ ಮಾಡಿದ್ರು. ಅದರಲ್ಲೂ ಕೂಡ ಇದೇ ಪ್ರಕಟಣೆಯನ್ನು ಬಿಟ್ಟಿದ್ರು. ಓಕೆ, ಸೊ ಅದಕ್ಕೂ ಕೂಡ ಒಂದು ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಿದ್ರು. ಈಗ ಮತ್ತೆ ಬೇರೆ ಹುದ್ದೆಗಳಿಗೂ ಏನು ಗ್ರೂಪ್ ಪಿಯಲ್ಲಿ ಬೇರೆ ವಿವಿಧ ಇಲಾಖೆಗಳ ಒಂದು ಗ್ರೂಪ್ ಬಿ ಹುದ್ದೆಗಳಿದ್ದಾವೆ. ಸೊ ಅದರಲ್ಲಿ ಹೈದರಾಬಾದ್ ಕರ್ನಾಟಕದ ಏನು ಹುದ್ದೆಗಳಿಗೂ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಇತ್ತು, ಅದನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಸೊ ಅದಕ್ಕೆ ರೀಸನ್ ಕೂಡ ಸೇಮ್ ಆಗಿರುತ್ತೆ. ಏನಂದ್ರೆ PDOಗೆ ಯಾರೆಲ್ಲ ಅಭ್ಯರ್ಥಿಗಳು ಅಟೆಂಡ್ ಮಾಡಿದ್ರು ಅದೇ ಅಭ್ಯರ್ಥಿಗಳು ಸರಿಸುಮಾರು ಈ ಒಂದು ಹುದ್ದೆಗಳಿಗೂ ಅಟೆಂಡ್ ಮಾಡಿರೋದ್ರಿಂದ ಸೊ ಅದರ ರಿಸಲ್ಟ್ ಬಂದ ಮೇಲೆ ಇಲ್ಲಿ ಏನ್ ಮಾಡ್ತಾರೆ, ಪರಿಷ್ಕೃತ ಒಂದು ದಿನಾಂಕವನ್ನ ಡಿಸೈಡ್ ಮಾಡಿ ನಿಗದಿಪಡಿಸ್ತಾರೆ. ಅಲ್ಲಿವರೆಗೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಕಂಡಕ್ಟ್ ಮಾಡೋದಿಲ್ಲ. ಸೊ ಎಲ್ಲಿವರೆಗೆ PDO ರಿಸಲ್ಟ್ ಬರೋದಿಲ್ಲ ಅಲ್ಲಿವರೆಗೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಕಂಡಕ್ಟ್ ಮಾಡೋದಿಲ್ಲ. ಹಾಗಾಗಿ ಈ ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ನಾವು ಒಂದು ಕ್ಯಾಂಪೇನ್ ನ ರನ್ ಮಾಡಿದ್ವಿ, ರಿಲೀಸ್ PDO ಕನ್ನಡ ರಿಸಲ್ಟ್ ಅಂತ ಹೇಳ್ಬಿಟ್ಟು. ಸೊ ಆ ಕ್ಯಾಂಪೇನ್ ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಆ ವಿಡಿಯೋ ಕೂಡ ನೀವು ವಿಸಿಟ್ ಮಾಡಿ, ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ದಯವಿಟ್ಟು ಆ ಲಿಂಕ್ ಮೂಲಕ ಕ್ಯಾಂಪೇನ್ ನ ಜಾಯ್ನ್ ಆಗಿ ಆದಷ್ಟು ಬೇಗ PDO ರಿಸಲ್ಟ್ ನ ರಿಲೀಸ್ ಮಾಡಲಿಕ್ಕೆ KPSC ಮೇಲೆ ಒಂದು ಒತ್ತಡ ಹಾಕಿ ನಿಮ್ಮ ಒಂದು ಶಕ್ತಿಯನ್ನ ತೋರಿಸಿ ಅವರಿಗೆ. ಓಕೆ, ಸೊ ನೀವು ಎಷ್ಟು ಕಮೆಂಟ್ ಮಾಡ್ತೀರಾ ಅಷ್ಟು ಅದು ಅವರಿಗೆ ರೀಚ್ ಆಗಬೇಕು. ಸೊ ಅವಾಗಿ ಅವರು ರಿಸಲ್ಟ್ ರಿಲೀಸ್ ಮಾಡಬೇಕು. ಅಲ್ಲಿವರೆಗೂ ಇದನ್ನ ನೀವು ಏನೋ ಕ್ಯಾಂಪೇನ್ ಜಾಯ್ನ್ ಆಗಿ ಕಮೆಂಟ್ ಮಾಡ್ತಾ ಇರಿ, ಹಾಗೆ ವಿಡಿಯೋಸ್ಗಳನ್ನು ಶೇರ್ ಮಾಡ್ತಾ ಇರಿ ನಿಮ್ಮ ಫ್ರೆಂಡ್ಸ್ಗಳಿಗೂ. ಸೊ ನೋಡಿ ಫ್ರೆಂಡ್ಸ್, ಕ್ಲಿಯರ್ ಆಗಿ ಏನಂತ ಇದ್ರೆ 22/2/2025 ನಿಗದಿಯಾಗಿದ್ದ ಕನ್ನಡ ಭಾಷಾ ಪರೀಕ್ಷೆಯನ್ನು ಮಾತ್ರ ಮುಂದೂಡಲಾಗಿದೆ. ಸೊ ಏನೋ ಓನ್ಲಿ ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಅದು ಬಿಟ್ಟರೆ ಬೇರೆ ಏನು ಎಕ್ಸಾಮ್ಸ್ಗಳಿದ್ದಾವೆ ಇತರೆ ಪತ್ರಿಕೆಗಳನ್ನು ಈಗಾಗಲೇ ನಿಗದಿಪಡಿಸಿರುವ ವೇಳಾಪಟ್ಟಿಯಂತೆ ನಡೆಸಲಾಗುವುದು. ಅದರಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಕನ್ನಡ ಭಾಷಾ ಪರೀಕ್ಷೆ ಪರಿಷ್ಕೃತ ದಿನಾಂಕವನ್ನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳಿಗೆ ನಡೆಸಿರುವ ಕನ್ನಡ ಭಾಷಾ ಪರೀಕ್ಷೆ ಫಲಿತಾಂಶ ಪ್ರಕಟವಾದ ನಂತರ ನಿಗದಿಪಡಿಸಲಾಗುವುದು. ಸೊ ಯಾವಾಗ PDO ರಿಸಲ್ಟ್ ಬರುತ್ತೆ ಅವಾಗ ಈ ಹುದ್ದೆಗಳ ಒಂದು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಕೂಡ ಡೇಟ್ನ ಫಿಕ್ಸ್ ಮಾಡ್ತಾರೆ. ಸೊ ಡೇಟ್ ಫಿಕ್ಸ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ಇನ್ಫಾರ್ಮ್ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇಮಿಡಿಯೇಟ್ ಆಗಿ ಆ ಒಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ರೀಚ್ ಹೋಗುತ್ತೆ. ಸೊ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.